ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಕನ್ಯಾ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಕನ್ಯಾ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಕನ್ಯಾ ರಾಶಿಗೆ ಅಧಿಪತಿ ಬುಧ. ಈ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ 1, 2, 3, 4 ಮತ್ತು ಚಿತ್ತ ನಕ್ಷತ್ರದ 1, 2ನೇ ಪಾದಗಳೊಂದಿಗೆ ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳು ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಜೀವನವನ್ನು ಅತ್ಯಂತ ಏಳಿಗೆಗಾಗಿ ಬಂದಿರತಕ್ಕಂತಹ ಅದೃಷ್ಟವನ್ನು ತರುವಂತಹ ಅದ್ಭುತವಾದಂತಹ ಮಾಸ ಅಂತ ಹೇಳಬಹುದು. ಆದರೆ ಇದೇ ಸಮಯದಲ್ಲಿ ಒಂದು ಚಿಕ್ಕ ತಪ್ಪು ಮಾಡಿದರೂ ಸಹ ದೊಡ್ಡ ಸಮಸ್ಯೆಯನ್ನು ತರುವಂತಹ ಸಾಧ್ಯತೆಯೂ ಸಹ ಇದೆ. ಇನ್ನು ಮುಖ್ಯವಾಗಿ ಈ ಮೇ ತಿಂಗಳಲ್ಲಿ ಗ್ರಹಸ್ಥಿತಿಯನ್ನು ನೋಡೋದಾದರೆ, ಶುಕ್ರನು 9ನೇ ಸ್ಥಾನವಾದ ವೃಷಭ ರಾಶಿಯಲ್ಲಿರ್ತಾರೆ. ರವಿ, ಸೂರ್ಯ ಉಚ್ಚ ಸ್ಥಾನದಲ್ಲಿ ಬುಧನೊಂದಿಗೆ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಮೇಷರಾಶಿಯಲ್ಲಿ ರವಿ ಬುಧ ಜೊತೆಯಲ್ಲಿ ಇರೋದರಿಂದ ಬುಧಾದಿತ್ಯ ಯೋಗ ಅಂತ ಹೇಳಲಾಗ್ತದೆ. ರಾಹು ಕುಂಭರಾಶಿಯಲ್ಲಿ, ಕೇತು ಸಿಂಹರಾಶಿಯಲ್ಲಿ ಸಂಚರಿಸಿದರೆ ಕುಜ ಮತ್ತು ಶನಿ ಮೀನರಾಶಿಯಲ್ಲಿರ್ತಾರೆ. ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಇದು ಟೋಟಲ್ ಆಗಿ ಮೇ ತಿಂಗಳ ಗ್ರಹಸ್ಥಿತಿ. ವೀಕ್ಷಕರೇ, ಈ ಗ್ರಹಸ್ಥಿತಿಯನ್ನು ಆಧರಿಸಿಯೇ 12 ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ. ಇನ್ನು ಫಲಗಳಲ್ಲಿ ಮೊದಲನೆಯದಾಗಿ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ, ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿದೆ ಅಂದರೆ, ಈ ತಿಂಗಳು ಕನ್ಯಾ ರಾಶಿಯವರಿಗೆ ಹಣದ ವಿಚಾರ ಒಂದು ಗೋಲ್ಡನ್ ಟೈಮ್ಸ್ ಅಂತಲೇ ಹೇಳ್ಬಹುದು. ಧನಾಧಿಪತಿ ಶುಕ್ರ 9ನೇ ಸ್ಥಾನದಲ್ಲಿರೋದ್ರಿಂದ 2 ಮತ್ತು 9ನೇ ಸ್ಥಾನ ಧನಯೋಗ. ಶುಕ್ರನು ಧನಸ್ಥಾನದಲ್ಲಿ ಸ್ವಸ್ಥಾನದಲ್ಲಿರೋದ್ರಿಂದ ಆಕಸ್ಮಿಕವಾದಂತಹ ಲಾಭಗಳು ಬರ್ತವೆ. ನೀವು ಊಹಿಸದೇ ಇರತಕ್ಕಂತಹ ಕಡೆಯಿಂದಲೂ ಸಹ ಹಣ ಬರತಕ್ಕಂತಹ ಅವಕಾಶಗಳಿವೆ. ಅನೇಕ ಸಮಯದಿಂದ ನಿಂತು ಹೋಗಿರ್ತಕ್ಕಂತಹ ಹಣವೂ ಸಹ ಈ ಸಮಯ ನಿಮಗೆ ಮರಳಿ ಬರ್ತದೆ. ಯಾವುದಾದ್ರೂ ವ್ಯವಹಾರಗಳ ಅರ್ಧಕ್ಕೆ ನಿಂತು ಹೋಗಿದ್ದಲ್ಲಿ ಅಂತಹ ವ್ಯವಹಾರಗಳೆಲ್ಲವೂ ಸಹ ಈ ಸಮಯ ಪೂರ್ಣಗೊಳ್ಳುತ್ತಿವೆ ಅಂತ ಹೇಳಬಹುದು. ವಿಶೇಷವಾಗಿ ಮೇ 1ರಿಂದ ಮೇ 14ರವರೆಗೆ ಈ 14 ದಿನಗಳು ನಿಮಗೆ ತುಂಬ ಪವರ್ಫುಲ್. ಈ ಸಮಯದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಭವಿಷ್ಯವನ್ನೇ ಬದಲಾಯಿಸಬಹುದು. ವಿದೇಶಗಳಿಂದಲೂ ಸಹ ಲಾಭಗಳು ಕಾಣುತ್ತಿವೆ. ಧನಾಧಿಪತಿ ಶುಕ್ರನು 9ನೇ ಸ್ಥಾನದಲ್ಲಿರೋದ್ರಿಂದ ಫಾರಿನ್ ಕ್ಲೈಂಟ್ಸು, ಫಾರಿನ್ ಪ್ರಾಜೆಕ್ಟ್ಸು, ಹಾಗೆ ಆನ್ಲೈನ್ ಇನ್ಕಮ್ ಇವೆಲ್ಲವೂ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿವೆ. ಇನ್ನು ಕನ್ಯಾ ರಾಶಿಯವರ ಕುಟುಂಬ, ಆಸ್ತಿ ವಿಚಾರಗಳು ನೋಡೋದಾದರೆ, ಈ ಸಮಯ ನಿಮಗೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಗುರುಗ್ರಹವಿನ ಆಶೀರ್ವಾದವಿದೆ ಅಂತ ಹೇಳಬಹುದು. ಇದು ತುಂಬ ಒಳ್ಳೆಯ ವಿಚಾರ. ಸೊ ನಿಮ್ಮ ಕುಟುಂಬ ಸೇಫ್ ಆಗಿರ್ತದೆ. 4ನೇ ಸ್ಥಾನವೆಂದರೆ ಮನೆ, ವಾಹನ, ಪ್ರಾಪರ್ಟಿ, ಫ್ಯಾಮಿಲಿ, ಹ್ಯಾಪಿನೆಸ್. ಗುರುವು ದೃಷ್ಟಿ ಇಟ್ಟಿದ್ದಾರೆ ಸ್ವಸ್ಥಾನ 4ನೇ ಸ್ಥಾನದ ಮೇಲೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಕೆರಿಯರ್, ವಿದ್ಯೆಯಲ್ಲಿ ಒಳ್ಳೆಯ ಪ್ರೋಗ್ರೆಸ್ಸನ್ನು ತೋರಿಸ್ತಾರೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಸಹ ಇರುತ್ತವೆ. ಇನ್ನು ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಸಮಯದಿಂದ ಇದ್ದಂತಹ ಕೆಲವೊಂದು ಸಮಸ್ಯೆಗಳು ಈ ಒಂದು ತಿಂಗಳಲ್ಲಿ ಕ್ಲಿಯರ್ ಆಗುತ್ತವೆ ಅಂತ ಹೇಳ್ಬೋದು. ಕೋರ್ಟ್ ಕೇಸ್ಗಳು, ವಾದ ವಿವಾದಗಳಲ್ಲಿ ತೀರ್ಪು ಇವೆಲ್ಲವೂ ಸಹ ನಿಮಗೆ ಅನುಕೂಲವಾಗಿ ನಡೆಯುವಂತಹ ಅವಕಾಶಗಳು ಬಲವಾಗಿರುತ್ತವೆ. ಹಾಗೆ ಕುಟುಂಬದೊಂದಿಗೆ ಯಾವುದಾದರೂ ಪುಣ್ಯಕ್ಷೇತ್ರ, ದೇವಾಲಯಗಳಿಗೆ ಭೇಟಿ ನೀಡಲಿದ್ದೀರಿ. ನೀವು ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ಟ್ರಾಂಗ್ ಆಗ್ತೀರಿ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳ ವಿಚಾರದಲ್ಲಿ ಮುಖ್ಯವಾದಂತಹ ಎಚ್ಚರಿಕೆ ಎಂದರೆ, ಮೇ 12ರವರೆಗೆ ಶನಿ ಮತ್ತು ಕುಜ ಜೊತೆಯಲ್ಲಿದ್ದಾರೆ. ಇದು ಒಂದು ಸಮಸ್ಯೆ ತರತಕ್ಕಂತಹ ಸಾಧ್ಯತೆಯನ್ನು ಇಂಡಿಕೇಟ್ ಮಾಡ್ತದೆ. ಮುಖ್ಯವಾಗಿ ವಾಹನ ಚಲಿಸುವಾಗ ಜಾಗ್ರತೆಯಿಂದಿರಬೇಕು. ಈ ಓವರ್ ಸ್ಪೀಡ್ ಮಾಡ್ತಕ್ಕಂತಹದ್ದು ಮತ್ತು ವಾಹನ ಚಾಲನೆಯಲ್ಲಿ ನಿರ್ಲಕ್ಷ್ಯ ಇವೆಲ್ಲವನ್ನು ಸಹ ತಾವು ಬದಲಾಯಿಸಿಕೊಳ್ಬೇಕು. ಕೇವಲ ನೀವೇ ಅಲ್ಲದೆ ನಿಮ್ಮ ಮಕ್ಕಳಿಗೂ ಸಹ ಜಾಗರೂಕ ಆಗಿರುವಂತೆ ನೀವು ನೋಡಿಕೊಳ್ಬೇಕು. ಸಣ್ಣ ಪುಟ್ಟ ಗಾಯಗಳು ದೊಡ್ಡ ಸಮಸ್ಯೆ ಆಗಬಹುದು. ಸೊ ಈ 12 ದಿನಗಳು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ನೀವು ಸೇಫ್ ಆಗಿರ್ತೀರಿ.
ಮೇ 12ರ ನಂತರ ಈ ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ಕಡಿಮೆ ಆಗ್ತದೆ. ಮಕ್ಕಳ ವಿದ್ಯೆ, ಕೆರಿಯರ್ ಮೇಲೆ ಹೆಚ್ಚಿನ ಫೋಕಸ್ ಕೊಡ್ತಾರೆ. ಇನ್ನು ಕನ್ಯಾ ರಾಶಿಯವರ ಆರೋಗ್ಯ ವಿಚಾರವನ್ನು ನೋಡೋದಾದರೆ ಈ ತಿಂಗಳು ನಿಮ್ಮ ಆರೋಗ್ಯ ಬಹಳ ಬಲವಾಗಿರ್ತದೆ. ನೀವು ಎನರ್ಜೆಟಿಕ್ ಆಗಿರ್ತೀರಿ, ಶಕ್ತಿಯಿಂದ ಕೂಡಿರ್ತೀರಿ. ಯಾವ ಕೆಲಸ ಮಾಡಿದರೂ ಸಹ ಉತ್ಸಾಹದಿಂದ ಮಾಡ್ತೀರಿ. ನಿಮಗೆ ಫಿಟ್ನೆಸ್ ಮೇಲೆ ಸ್ವಲ್ಪ ಗಮನ ಹೆಚ್ಚುತ್ತದೆ. ಜಿಮ್ಮು, ಯೋಗ ಇಲ್ಲ ವಾಕಿಂಗು ಯಾವುದೋ ಒಂದು ಪ್ರಾರಂಭವನ್ನು ಮಾಡ್ತೀರಿ. ನೀವು ನಿಮ್ಮ ಲುಕ್ಸು ಮತ್ತು ಪರ್ಸನಾಲಿಟಿ ಮೇಲೆ ಹೆಚ್ಚಿನ ಒಂದು ಫೋಕಸ್ಸನ್ನು ಕೊಡ್ತೀರಿ. ಇನ್ನು ಕೆಲವರಿಗೆ ನೇಚರ್ಗೆ ಹತ್ತಿರ ಹೋಗಬೇಕೆಂಬ ಒಂದು ಹಂಬಲ ಇರ್ತದೆ. ಕೆಲವರು ಹಿಲ್ ಸ್ಟೇಷನ್ಗೆ, ಇನ್ನು ಕೆಲವರು ವಾಟರ್ ಸೋರ್ಸ್ ಇರತಕ್ಕಂತಹ ನದಿಗಳಿರಬಹುದು, ದೇವಾಲಯಗಳು, ಹೀಗೆ ಟ್ರಾವೆಲ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹವರ ಫಲಗಳನ್ನು ನೋಡೋದಾದರೆ ಉದ್ಯೋಗವೆಂದರೆ 10ನೇ ಸ್ಥಾನ, ಉದ್ಯೋಗ ಅಧಿಪತಿ ಬುಧ. ಉದ್ಯೋಗ ಸ್ಥಾನದಲ್ಲಿ ಗುರು ಇದ್ದಾರೆ, ನಂತರ ಶುಕ್ರನೂ ಸಹ ಬರಲಿದ್ದಾರೆ. ಸೊ ಇದು ಉದ್ಯೋಗಸ್ಥರಿಗೆ 2 ಭಾಗ ಅಂತ ಹೇಳಬಹುದು. ಅಂದರೆ ಒಂದು 2 ಭಾಗವಾಗಿ ಹೇಳ್ತಕ್ಕಂತಹ ಮಾಸ. ಮೇ 12ರವರೆಗೆ ಜಾಗ್ರತೆಯಿಂದಿರಬೇಕು. ನಿಮ್ಮ ಸುತ್ತಲೂ ಇರ್ತಕ್ಕಂಥವರೆಲ್ಲರೂ ಸಹ ನಿಮ್ಮ ಹಿತೈಷಿಗಳಲ್ಲ. ಕೆಲವರು ನಿಮ್ಮ ಮೇಲೆ ಸಣ್ಣ ಪುಟ್ಟ ಕುತಂತ್ರಗಳನ್ನು ನಡೆಸಬಹುದು. ಈ ಸಮಯ ನಿಮ್ಮ ಒಂದು ಸಣ್ಣ ತಪ್ಪು ಸಹ ದೊಡ್ಡ ಇಶ್ಯೂ ಆಗಬಹುದು. ನಿಮ್ಮ ಸೀನಿಯರ್ಸ್ ಬಗ್ಗೆ ಲಘುವಾಗಿ ಮತ್ತು ಕೆಟ್ಟದ್ದಾಗಿ ಮಾತನಾಡ್ತಕ್ಕಂತಹದ್ದನ್ನು ಈ ಸಮಯ ಪೂರ್ತಿಯಾಗಿ ಅವಾಯ್ಡ್ ಮಾಡಿ. ಆಫೀಸ್ ಪಾಲಿಟಿಕ್ಸ್ನಲ್ಲಿ ಇನ್ವಾಲ್ವ್ ಆಗಬೇಡಿ. ಮೇ 12ರ ನಂತರ ಈ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗ್ತದೆ. ಈ ಹಿಂದೆ ನಿಮ್ಮನ್ನು ತಪ್ಪಾಗಿ ಮಾತನಾಡಿದವರೇ ಸಹ ನಿಮ್ಮನ್ನು ಪ್ರಶಂಸಿಸುತ್ತಾರೆ, ನಿಮ್ಮನ್ನು ಗೌರವದಿಂದ ಕಾಣ್ತಾರೆ. ಸೊ ಮೇ 12ರವರೆಗೆ ಸ್ವಲ್ಪ ಉದ್ಯೋಗ ಸ್ಥಳದಲ್ಲಿ ಜಾಗರೂಕರಾಗಿರಬೇಕು. ಇನ್ನು ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ. ನಿಮ್ಮ ಎನರ್ಜಿ, ನಿಮ್ಮ ಎಫರ್ಟ್ಸ್ ಇವೆಲ್ಲವೂ ಸಹ ಯಾವುದೇ ವ್ಯರ್ಥವಾಗೋದಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಈ ಸಮಯ ನಿಮಗೆ ಲಾಭವಾಗಲಿದೆ. ಸೇಲ್ಸ್ ಹೆಚ್ಚಾಗುತ್ತೆ, ಪ್ರಮೋಷನ್ನು ಅಥವಾ ಒಂದು ಸೈಡ್ ಇನ್ಕಮ್ ಬರ್ತಕ್ಕಂತಹ ಸಾಧ್ಯತೆಗಳೆಲ್ಲವೂ ಸಹ ನಿಮಗೆ ಬಲವಾಗಿದೆ ಅಂತ ಹೇಳ್ಬೋದು. ಇನ್ನು ಪ್ರೀತಿ ವಿವಾಹ ಬಗ್ಗೆ ತಿಳಿಯೋದಾದರೆ ಸೊ ಆಲ್ಮೋಸ್ಟ್ ಇದು ಸಹ ಮೇ 12ರವರೆಗೆ ಸಣ್ಣ ಪುಟ್ಟ ಮನಸ್ತಾಪಗಳು, ಇಬ್ಬರ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕಾಣಬಹುದು. ನಿಮ್ಮ ಪಾರ್ಟ್ನರ್ಗೆ ಯಾವುದಾದರೂ ವಾಹನದ ಖರ್ಚು ಅಥವಾ ಗಾಯಗಳು ಅಥವಾ ಪೆಟ್ಟಾಗತಕ್ಕಂತಹ ಅವಕಾಶಗಳಿರ್ತವೆ. ಈ ಸಮಯದಲ್ಲಿ ನೀವು ಸ್ವಲ್ಪ ತಾಳ್ಮೆಯನ್ನು ತೋರಿಸಬೇಕು. ಮೇ 12ರ ನಂತರ ನಿಮ್ಮ ರಿಲೇಷನ್ ಮರಳಿ ಸೆಟ್ ಆಗ್ತದೆ. ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರ ನಡುವೆಯೂ ಸಹ ಬೆಳೆಯುತ್ತೆ. ಇಬ್ಬರೂ ಸೇರಿ ಯಾವುದಾದ್ರೂ ಸಣ್ಣ ಪುಟ್ಟ ಟ್ರಿಪ್ಸ್ಗಳಿಗೆ ಪ್ಲಾನ್ ಮಾಡಿಕೊಳ್ತಕ್ಕಂತಹ ಅವಕಾಶಗಳು ಸಹ ಇವೆ. ಯಾವುದಾದ್ರೂ ಹಿಲ್ ಸ್ಟೇಷನ್ನು, ನದಿ ತೀರ, ದೇವಾಲಯಗಳಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ. ಬಿಸ್ನೆಸ್ಸು, ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಈ ಮೇ ತಿಂಗಳು ಹೇಗಿದೆ ಅಂದರೆ, ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಇದು ಗೇಮ್ ಚೇಂಜಿಂಗ್ ಮಂತ್ ಅಂತ ಹೇಳಬಹುದು. ಮೇಷದಲ್ಲಿ ಬುಧ ಮತ್ತು ರವಿ, ಬುಧಾದಿತ್ಯ ಯೋಗದಿಂದ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡದಾದಂತಹ ಬದಲಾವಣೆ ಬರಲಿದೆ. ಇಲ್ಲಿಯವರೆಗೂ ನಿಮಗೆ ತೊಂದರೆ ಕೊಟ್ಟಂತಹ ಸಮಸ್ಯೆಗಳು ಸಾಲ್ವ್ ಆಗುತ್ತವೆ. ವರ್ಕ್ ಸಮಸ್ಯೆ ಇರಬಹುದು, ಸ್ಥಳದ ಸಮಸ್ಯೆ, ಹಣದ ಸಮಸ್ಯೆ ಎಲ್ಲವೂ ಸಹ ಒಂದೊಂದಾಗಿ ಸೆಟ್ ಆಗುತ್ತೆ. ಸೇಲ್ಸ್ ಹೆಚ್ಚಾಗುತ್ತೆ, ಸ್ವಲ್ಪ ಮಟ್ಟಿನ ಧನಲಾಭವೂ ಸಹ ಕಾಣಬಹುದು. ಸೊ ನೀವು ತುಂಬ ಸಂತೋಷದಿಂದ ಫೀಲ್ ಆಗ್ತಿರ್ತೀರಿ ಈ ಒಂದು ತಿಂಗಳಲ್ಲಿ. ಆದರೆ ಶನಿ ಕುಜ ಪ್ರಭಾವದಿಂದ ಬಿಸ್ನೆಸ್ ಪಾರ್ಟ್ನರ್ನೊಂದಿಗೆ ಅಥವಾ ನಿಮ್ಮ ಒಂದು ಕ್ಲೈಂಟ್ಸ್ನೊಂದಿಗೆ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸಬೇಕು. ಟೋಟಲಿ ಈ ಮೇ ತಿಂಗಳು ಕನ್ಯಾ ರಾಶಿಯವರಿಗೆ ಅದೃಷ್ಟವನ್ನು ತರುವಂತಹ ಮಾಸ. ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂತಹದ್ದೇನೆಂದರೆ ಮೇ 12ರವರೆಗೆ ಸ್ವಲ್ಪ ಜಾಗ್ರತೆ. ಮೇ 12ರ ನಂತರ ಅದೃಷ್ಟ ನಿಮಗೆ ಕಾಣಲಿದೆ. ತೃತೀಯಾಧಿಪತಿ ಕುಜ ನೋಡಿ, ತೃತೀಯಾಧಿಪತಿ ಕುಜ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ನೈಬರ್ಸು, ನಿಮ್ಮ ಕೊಲೀಗ್ಸು ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆಯಲ್ಲಿ ಈ ಮೇ 12ರವರೆಗೆ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂತಹ ಅವಕಾಶಗಳಿರುತ್ತವೆ. ಕಾರಣ ತೃತೀಯಾಧಿಪತಿ ಕುಜ ಶನಿಯೊಂದಿಗೆ ಸಪ್ತಮ ಸ್ಥಾನದಲ್ಲಿರೋದ್ರಿಂದ. ಇನ್ನು ಚತುರ್ಥಾರ್ಥಪತಿ ಗುರುವು ಬಲವಾದ ಸ್ಥಾನದಲ್ಲಿದ್ದಾರೆ. ಶುಕ್ರನು ಸಹ ಮುಂದೆ ಜಾಯ್ನ್ ಆಗಲಿದ್ದಾರೆ. ಸೊ ವಾಹನ ಸೌಖ್ಯ, ಗೃಹ ಸೌಖ್ಯ, ಯಾವುದಾದ್ರೂ ಶುಭ ಕಾರ್ಯ ಅಥವಾ ಯಾವುದಾದ್ರೂ ಪ್ರಾಪರ್ಟಿ ಖರೀದಿಸುವಂತಹ ಅವಕಾಶಗಳು ಮೇ 12ರ ನಂತರ ಬಲವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 6, ಅದೃಷ್ಟ ದಿಕ್ಕು ಉತ್ತರ, ಅದೃಷ್ಟ ವಾರ ಸೋಮವಾರ ಮತ್ತು ಗುರುವಾರ. ಇದಿಷ್ಟು ಮೇ ತಿಂಗಳ ಕನ್ಯಾ ರಾಶಿಯವರ ಫಲಗಳು. ವೀಕ್ಷಕರೇ, ಕನ್ಯಾ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.